ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ವೀರಶೈವ ಲಿಂಗಾಯತ ಸಮಾಜವು ಅತಿ ಪ್ರಾಚೀನ ಪರಂಪರೆಯುಳ್ಳದಾಗಿದ್ದು ಸುದೀರ್ಘ ಕಾಲದಿಂದಲೂ ಕೂಡ ಸಮಾಜವನ್ನ ಬೆಸೆಯುತ್ತಾ ಭಕ್ತಿ ಮಾರ್ಗದಲ್ಲಿ ಅವರನ್ನ ಮುನ್ನಡೆಸ್ತಾ ಇದೆ. ಕಳೆದ ಕೆಲವು ವರ್ಷಗಳಿಂದ ರಾಜಕೀಯ ಹಿತಾಸಕ್ತಿಗಳನ್ನ ಮುಂದಿಟ್ಟುಕೊಂಡು ಈ ಸಮಾಜವನ್ನ ಒಡೆಯುವ ಪ್ರಯತ್ನಕ್ಕೆ ಕೆಲವರು ನೇತೃತ್ವ ವಹಿಸಿದ್ದಾರೆ. ಅವರಿಗೆ ಸಹಕಾರಿಯಾಗಿ ಕೆಲವು ಕಾವಿಧಾರಿಗಳು ಕೂಡ ಎಡಪಂಥೀಯ ವಿಚಾರಧಾರೆಯವರು ಕೂಡ ನಿಂತಿದ್ದಾರೆ. ಇವರು ಹಿಂದೂ ಧರ್ಮವನ್ನ, ಹಿಂದೂ ದೇವ ದೇವಿಯರನ್ನ ಅವಹೇಳನ ಮಾಡುತ್ತಾ ಅವಾಚ್ಯ ಶಬ್ದಗಳಿಂದ ಬಹಿರಂಗ ಸಮಾವೇಶದಲ್ಲಿ ನಿಂದಿಸುತ್ತಾರೆ. ಬಸವಣ್ಣನವರ ಹೆಸರು ಹೇಳಿ ಮಾಂಸ ತಿನ್ನುವಂತೆ, ಮದ್ಯ ಕುಡಿಯುವಂತೆ ಪ್ರಚೋದಿಸುವ ಇವರುಗಳ ಕುರಿತು ಕಣೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮಿಗಳು ಆಡಿದರೆ ಎನ್ನಲಾಗಿರುವಂತಹ ಮಾತುಗಳನ್ನು ಮುಂದಿಟ್ಟುಕೊಂಡು ಸರ್ಕಾರ ಅವರಿಗೆ ಬಿಜಾಪುರ ಜಿಲ್ಲೆಗೆ ನಿಷೇಧ ಹೇರಿರುವುದನ್ನು ಬಸವಾದಿ ಶರಣರ ಹಿಂದೂ ವೇದಿಕೆ ಕಟ್ಟು ಶಬ್ದದಲ್ಲಿ ಖಂಡಿಸುತ್ತೆ. ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ತಮ್ಮ ನೈಸರ್ಗಿಕ ಕೃಷಿಯ ಚಟುವಟಿಕೆಗಳ ಮೂಲಕ, ಜನೋಪಯೋಗಿ ಸೇವಾ ಚಟುವಟಿಕೆಗಳ ಮೂಲಕ, ಗುರುಕುಲ ಪದ್ಧತಿಯ ಶಿಕ್ಷಣದ ಮೂಲಕ ನಾಡಿನಾದ್ಯಂತ ಹೆಸರುವಾಸಿಯಾಗಿದ್ದಾರೆ. ಸಮಾಜದ ನಿರ್ಮಾಣಕ್ಕೆ ನಿಸ್ವಾರ್ಥವಾಗಿ ಬಸವ ತತ್ವಕ್ಕೆ ಪೂರಕವಾಗಿ ಹಗಲು ರಾತ್ರಿ ದುಡಿಯುತ್ತಿರುವ ಸಂತರೊಬ್ಬರು ದಂಗೆಗೆ ಕಾರಣವಾಗಲಿದ್ದಾರೆ ಎಂಬ ಸರ್ಕಾರದ ಆರೋಪವೇ ನಮ್ಮೆಲ್ಲರನ್ನ ಗಾಬರಿಗೊಳಿಸಿದೆ. ಅಂಥದ್ರಲ್ಲಿ ಈ ಸುಳ್ಳು ಆರೋಪದ ಆಧಾರದ ಮೇಲೆ ಅವರನ್ನ ಜಿಲ್ಲಾ ಪ್ರವೇಶಕ್ಕೆ ನಿರ್ಬಂಧಿಸಿರುವುದು ಇನ್ನಷ್ಟು ಅಸಹನೆ ಉಂಟು ಮಾಡಿದೆ. ಸಮಾಜದ ಸ್ವಾಸ್ಥ್ಯವನ್ನ ಈ ಮೂಲಕ ಸರ್ಕಾರವೇ ಹದಗೆಡಿಸ್ತಾ ಇದೆ. ಸರ್ಕಾರ ನಾಡು ಕಟ್ಟುವ ಕೆಲಸ ಮಾಡಬೇಕು, ಒಡೆಯುವ ನೇತೃತ್ವ ವಹಿಸಬಾರದು. ಸರ್ಕಾರ ನಾಡಿನ ಪರಂಪರೆ ಸಂಸ್ಕೃತಿಗೆ ಗೌರವ ದಕ್ಕುವಂತೆ ಮಾಡಬೇಕು, ಅದರ ಮುಂದಾಳುಗಳಿಗೆ ಅವಮಾನ ಮಾಡುವುದಲ್ಲ. ಹೀಗಾಗಿ ಈ ನಗರದ ನಿವಾಸಿಗಳು ಆದ ನಾವು ಹೀಗಿಂದೀಗಲೇ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ನಗರ ಪ್ರವೇಶಕ್ಕೆ ನಿರ್ಬಂಧ ಹೇರಿರುವ ನಿರ್ಣಯದಿಂದ ಹಿಂದೆ ಸರಿಯಬೇಕಲ್ಲದೆ ವೀರಶೈವ ಲಿಂಗಾಯತ ಸಮುದಾಯವನ್ನ ಒಡೆದು ಹಿಂದೂ ಸಮಾಜದಲ್ಲಿ ಒಡಕು ತರುವ ಪ್ರಯತ್ನ ಮಾಡ್ತಾ ಇರುವ ಮಂತ್ರಿಗಳನ್ನ ನಿಯಂತ್ರಿಸಬೇಕು. ಇಲ್ಲವಾದರೆ ಬರುವ ದಿನದಲ್ಲಿ ಉಗ್ರ ಹೋರಾಟ ನಡೆಯಲಿದ್ದು ಜನಸಾಮಾನ್ಯರ ಸಾತ್ವಿಕ ಆಕ್ರೋಶವನ್ನ ಎದುರಿಸಬೇಕಾದೀತು ಅಂತ ಎಚ್ಚರಿಸಿದ್ರು. ರಾಜ್ಯದ ಅಭಿವೃದ್ಧಿ, ಜನಹಿತ ಕಾರ್ಯವನ್ನು ಮಾಡಿ ಜನರೊಳಗೆ ನೀವು ಭಾಳ ಭಾಳ ವರ್ಷ ರಾಜಕೀಯ ಆದರೆ ಈ ಸಣ್ಣತನವನ್ನು ಮಾಡಿ ಸಣ್ಣವರಾಗಬೇಕು, ರಾಜ್ಯದ ಅಭಿವೃದ್ಧಿ ಮಾಡಿ ದೊಡ್ಡವರಾಗಬೇಕು ಅನ್ನೋ ಆದೇಶ. ಇದ್ರಾಗ ಸ್ವಾಮಿಗಳಿಲ್ಲ. ಅಂದ್ರೆ ನಮ್ಮಲ್ಲಿ ನಮ್ಮ ಹಿಂದೂ ಧರ್ಮದೊಳಗೆ ಶ್ರದ್ಧಾ ಕೇಂದ್ರ ಮಠ ಸ್ವಾಮಿ ಗುರುಗಳ ಭಾಳ ವಿಶೇಷ ಸ್ಥಾನವನ್ನು ನಮ್ಮ ಧರ್ಮ ಅತ್ಯಂತ ಉನ್ನತ ಸ್ಥಾನ. ಆದರೆ ಕೆಲವೊಬ್ಬರು ಏನು ಮಾಡಿದ್ರೆ ಅವ್ರಿಗೆ ಬೇಕಾಗಿ ಅಂದ್ರೆ ಅನುದಾನಕ್ಕಾಗಿ ತಮ್ಮ ಬ್ಯಾಳಿ ನ್ಯೂಸ್ಗಳು ಕೆಲವೊಂದು ಕಾಗಿದಾರಿಗಳನ್ನು ಅವರು ತಮಗೆ ತಿಳಿದು ಮಹಾತೀರ್ಸಿನ ಬಸವ ಶರಣ ಪರಂಪರೆ ಸುತ್ತಾರೆ. ಪಾಪ ಬಸವಣ್ಣವರು ಅವಾಗ ಹೇಳಿದ್ದಿಲ್ಲ ಒಂದು ಅಕ್ಷರದಲ್ಲಿ ನಾವೇನು ಮಾಡಿಲ್ಲ ಒಬ್ಬರು ಬರಂಗಿಲ್ಲ. ಬಸವಣ್ಣ ಹಿಂಗೆ ಹೇಳ, ಬಸವಣ್ಣ ಹಿಂಗೆ ಹೇಳ, ನೀವೇನು ಹೇಳ್ತೀವಿ ಅಂತೀರ. ಹಾಗಾಗಿ ಅವರು ನನಗೆ ಪ್ರಾಮಾಣಿಕ ಗುರುಸ್ಥಾನಗಳಿದ್ದವರಲ್ಲ. ಇವರು ತಯಾರು ಮಾಡಿದಂಥ ತೀರ್ಪಿಗೆ ಸ್ವಲ್ಪ ಪಾತ್ರಧಾರಿ ಆಗಲೇ ಪಾತ್ರಧಾರ ಕಂಪನಿ ಪಾತ್ರಧಾರಿ ಅದಕ್ಕೆ ಅಂಥ ಮುಖವಾಡವನ್ನು ನಮ್ಮ ಸಮಾಜ ಸಹನ ಮಾಡೋಂಗಿಲ್ಲ. ಇನ್ನು ನಾವು ಅವ್ರಿಗಾದರೂ ಎಚ್ಚರಿಕೆ ಏನಿದೆ, ನೀವು ಎಲ್ಲೇ ದೇವತೆಗಳನ್ನು ಅವಮಾನಿಸ್ತೀರಿ ಅಲ್ಲಲ್ಲಿ ನಾವು ನೀವು ಬರೀ ಹಿಂಗೆ ಸರ್ಕಾರದ ಕುತಂತ್ರವನ್ನು ನಿರ್ಬಂಧ ಹೇರಕ್ಕೆ ಮಾಡ್ತಿರಲಿಲ್ಲ, ನಮ್ಮ ಭಕ್ತರ ಕಡೆಯಿಂದ ಕಲ್ತ್ಕೊಳ್ಳುವಂಥ ವಿಚಾರ ಮಾಡ್ತೀವಿ. ಸುಮಾರು ಒಂದು 2-3 ಜಿಲ್ಲೆಯಿಂದ ನಿರ್ಬಂಧನೆ ಇದೆ ಕನ್ನಡಪ್ಪ. ಅದರ ಸಲುವಾಗಿ ನಾವು ಆ ನಿರ್ಬಂಧಗಳನ್ನು ಹಿಂದೆ ತಗೊಳ್ಳಿ ಅಂತ ಸುಮಾರು ನಾವು ಈ ಆಂದೋಲನದ ಮುಖಾಂತರ ನಾವು ರಾಜ್ಯಪಾಲರಿಗೆ ಮನವಿ ಕೊಡಲಿಕ್ಕೆ ಶುರು ಬಂದರು. ಅಂದ್ರೆ ಒಟ್ಟಿನಲ್ಲಿ ಇದು ಏನು ಮಾಡಕತ್ತಾರು, ಈ ಸಮಾಜದಲ್ಲಿ ಏನೇನು ಮಾಡಕತ್ತಾರಂದ್ರೆ ನಾವೆಲ್ಲ ಹಿಂದೂ ಆದವರು ಹಿಂದೆ ಸುಮ್ಮನೆ ನೋಡ್ಬೇಕು, ಎಷ್ಟು ದಿವಸ ಕೊಡಬೇಕು, ಎಷ್ಟು ದಿವಸ ಕೊಡಕ್ಕೆ ಸಾಧ್ಯ ಇದೆ. ಹಿಂಗೆ ಕುಡಿದ್ರೆ ಮುಂದಿನ ದಿನಮಾನದಲ್ಲಿ ಏನು ಎಂಥ ಪರಿಸ್ಥಿತಿ ಬರ್ತದಂದ್ರೆ ಈಗೇನ ಬಾಂಗ್ಲಾದಲ್ಲಿ ಬಂದದೆ, ಈಗೇನ ಪಾಕಿಸ್ತಾನದಲ್ಲಿ ಬಂದದೆ, ಅಂತ ಸನ್ನಿವೇಶ ಸುಮ್ಮನೆ ಆಗ್ತದೆ. ಅದಕ್ಕಾಗಿ ಅಂಥದ್ದು ಬರಬಾರ್ದು ಅಂತ ನಮ್ಮ ಕಣ್ಣೀರಪ್ಪ ಏನು ಮಾಡ್ತಾರೆ ತಡೆಯುತ್ತಾರೆ. ಆದರೆ ಏನು ಮಾಡ್ತಾರೆ ಅಂದ್ರೆ ಈ ನಮ್ಮ ಒಳಗಡೆ ಜಾತಿ ವ್ಯವಸ್ಥೆಗಳನ್ನ ಧರ್ಮ ಮಾಡ್ತೇವೆ ಅದನ್ನ ಮಾಡ್ತೇವೆ ಅಂತ ನಮ್ಮ ಜನರನ್ನು ಹೊಡೆದು ನಾವು ಜನರನ್ನು ಹೊಡೆದ ಏನು ಮಾಡೋದು ಅಂದ್ರೆ ಆ ಜನರಿಗೆ ಬೆಳಕು ಮಾಡ್ಕೊಂಡು ಏನಪ್ಪ ಕ್ರಿಶ್ಚಿಯನ್ರಲ್ಲಿ ಜಾತಿಗಳನ್ನ, ಇಸ್ಲಾಮದಲ್ಲಿ ಜಾತಿಗಳನ್ನ, ಆ ಜಾತಿಗಳನ್ನ ನಂಬಿಕೊಂಡು ನಮ್ಮ ಜಾತಿ ಒಳಗೆ ನೋಡಿ ಎಂತ ಅನ್ಯಾಯ ಮಾಡ್ತಾ ಇದ್ದಾರೆ ಈಗ ರಾಜ್ಯ ಸರ್ಕಾರ ಅಂದ್ರೆ ಎಲ್ಲ ಜಾತಿಗಳನ್ನು ಮುಂದ ಕ್ರಿಶ್ಚಿಯನ್ ಅಂತ ತಂದಾಕತ್ತಾರೆ. ಯಾಕೆ ಇದ ಹೆಸರಿಡ್ಬೇಕಪ್ಪ ಸಿದ್ಧನಾದಾಗ ಏನಾಗ್ಬಿಟ್ರಿ ನಾವು ಹಿಂದೂಪರ ಸಂಘಟನೆಯವರೆಲ್ಲ ಒಪ್ಪಿ ಹೋರಾಟ ಮಾಡಿದಾಗ ಬಸವ ಅಭಿಯಾನ ಪ್ರಚಾರಕರಂತೆ ಬಸವಣ್ಣವನ್ನು ವಿರೋಧ ಮಾಡುವಂತ ಶಕ್ತಿಗಳನ್ನ ನಮ್ಮನ್ನು ಪಟ್ಟ ಮಾಡಬೇಕು ಅಂತ
ನಾವು ಕೂಡ ನಾವು ಕೂಡ ಬಸವಾದೀಶನ ಫಾಲೋವರ್ ಅಂತ ಹೇಳಿ ನಾವು ಕೂಡ ಈ ವೇದಿಕೆಯನ್ನ ಈ ರಾಮನ ತಲುಪನ್ನು ಹುಟ್ಟಾಕೋದು ಖಚಿತವಾಗಿದೆ. ಮುಂದೆ ಬರುವಂತ ನಿರ್ಮಾಣದೊಳಗ ಹಿಂದೂ ದೇವತೆಗಳ ಮೇಲೆ ಅವಮಾನ ಮಾಡಿರ್ತಕ್ಕಂಥ ಕ್ರಿಶ್ಚಿಯನ್ ಮತ್ತು ಇಸ್ಲಾಂ ಬಹಳ ಸಂಚರಿಸತಕ್ಕಂಥ ಇನ್ನೊಂದು ಎಡಪಂಥೀಯ ಒಂದು ಆ ಒಂದು ಸಂಘಕ್ಕೆ ನಾವು ಉತ್ತರ ಕೊಡೋದಕ್ಕಾಗಿ ಈ ಹೆಸರನ್ನ ಅವರೆಲ್ಲ ಹಿರಿಯರು ಇದನ್ನ ಚೂಸ್ ಮಾಡಿ ನಾವೆಲ್ಲರೂ ಆತ್ಮಸ್ವರೂಪಿಗಳು. ನಮ್ಮ ಧರ್ಮ ಸನಾತನ ಧರ್ಮ. ನಮ್ಮ ಧರ್ಮ ಯುಗ ಯುಗಾಂತರದಿಂದ ಬಂದಂತ ಧರ್ಮ. ಯಾವ ಯುವ ಹಿಂದೂಗಳು ನಿನ್ನ ಹುಟ್ಟಿಯಿಂದ ಕಣ್ಣು ತಗದಂತ ಧರ್ಮಗಳ ನಮ್ಮ ಧರ್ಮಕ್ಕೆ ಪಾಠ ಹೇಳಕ್ ಬಿಡ್ತಾವಲ್ಲ, ನಮ್ಮ ಧರ್ಮಕ್ಕೆ ಪಾಠ ಹೇಳಕ್ ಬಿಡ್ತಾವ. ನಮ್ಮ ಧರ್ಮದ ಪಾಠವನ್ನು ಕಲಿತ ಇವರ ಹಿಂದೇನು ಪೂರ್ವಜರಿದ್ದಾರಲ್ಲ ಇವರೆಲ್ಲ ತಮ್ಮ ಧರ್ಮಗಳ ಹೊಟ್ಟೆ ಬಂದರು. ಅದಕ್ಕಾಗಿ ನಮ್ಮ ಧರ್ಮವನ್ನ ನಮ್ಮ ಸಮಾಜವನ್ನು ಒಳ್ಳೆ ಬಿಡಂಗಿಲ್ಲ. ಇಲ್ಲ, ಲಿಂಗಾಯತ ಸಮಾಜ ಏನದಲ್ಲ ಅದೆಲ್ಲ ನಮ್ಮ ಸಮಾಜನ. ಎಲ್ಲ ಶಿವಶರಣರು ಹೇಳಿದ್ರೆ ಎಲ್ಲರೂ ನಮ್ಮವರಣ. ಯಾಕಂದ್ರೆ ಶಿವಶರಣರು ಎಲ್ಲರೂ ಯಾರನ್ನ ಆರಾಧನೆ ಮಾಡಿದ್ರು? ಶಿವನ ಆರಾಧನೆ ಮಾಡಿದ್ರು. ಬಸವಣ್ಣ ಯಾರು ಆರಾಧನೆ ಮಾಡಿದ್ರು? ಕೂಡಲ ಸಂಗಮನ ಆರಾಧನೆ ಮಾಡಿದ್ರು. ಕೂಡಲ ಸಂಗಮನ ಆತನ ಬಿಟ್ಟುಕೊಡಕ್ಕೆ ಸಾಧ್ಯತೆ ನಾವು ಯಾರು ಹಿಂದೂಗಳು ಬಸವಣ್ಣ ಬಿಟ್ಟುಕೊಡಕ್ಕೆ ಸಾಧ್ಯತೆನ? ಎಲ್ಲ ಶಿವಶರಣರು ಯಾರು ಬಿಟ್ಟುಕೊಡಕ್ಕೆ ಸಾಧ್ಯತೆನ? ಬಿಟ್ಟುಕೊಡಕ್ಕೆ ಸಾಧ್ಯವಿಲ್ಲ, ಯಾವಾಗಲೂ ಬಿಟ್ಟುಕೊಡಂಗಿಲ್ಲ. ಆದ್ರೂ ನಮ್ಮ ಬೆಂಕಿ ಹಚ್ಚಿ ನಮ್ಮನ್ನು ಮಾಡೋದು ಅವ್ರು ಆಳಕ್ಕೆ ಪ್ರಯತ್ನ ಮಾಡ್ತಾರೋ. ಇದಕ್ಕೆ ಯಾರು ಆಸ್ಪದ ಕೊಡಂಗಿಲ್ಲ. ನಾವೆಲ್ಲರೂ ಕಟ್ಟೆ ನೋಡೋಣ, ಕನ್ಯಾರಪ್ಪ ಪರವಾಗಿ ನೋಡೋಣ. ನಾವೆಲ್ಲರೂ ನಾವು ಅಷ್ಟ ಅಲ್ರಿ. ಇನ್ನೂ ಅವ್ರು ಏನೋ ತಿಳ್ಕೊಂಡಾರ, ಕನ್ಯಾರಂಗ ಹೋದಾರ, ಅಲ್ಲಿಂದ ಅವ್ರೊಬ್ರು ಬ್ಯಾನ್ ಮಾಡಿ ಆಯ್ತಂತೇಳಿ ಅವ್ರಿಂದ ಸಾವಿರಾರು ಜನ ಮಠಾಧೀಶರಿದವ್ರು. ನಾವು ಒಂದು ವಿನಂತಿ, ನಾವೆಲ್ಲ ಬಿಂದು ನಾವೆಲ್ಲ ಒಂದು. ಶ್ರೀ ಕನ್ನೇರಿ ಶ್ರೀಗಳನ್ನ ಬಿಜಾಪುರ ಜಿಲ್ಲೆಗೆ ವರ್ಧಕ್ಕೆ ತಡೆಯಾಜ್ಞೆಯನ್ನ ಸೇರಿದಂತ MP ಪಾಟೀಲ್ಗೆ ಧಿಕ್ಕಾರ ಬಹಳಷ್ಟು ಜನರು ಏನ್ ಮಾಡ್ತಾರಂದ್ರೆ ಒಳ್ಳೆಯ ಕೆಲಸಗಳನ್ನು ಮಾಡಿ ಹೆಸರು ತರ್ತಿರ್ತಾರೆ. ಆದ್ರೆ ಒಳ್ಳೆಯ ಕೆಲಸ ಮಾಡಕ್ ಆಗದೇ ಇದ್ದಾಗ ಅನೇಕ ಕೆಟ್ಟ ಕೆಲಸಗಳನ್ನು ಮಾಡಿ ತಮ್ಮ ಪ್ರಚಾರವನ್ನು ಗಿಟ್ಟಿಸ್ಕೊತಾರೆ. ಅದರಲ್ಲಿ ಏನೈತಲ್ಲ MP ಪಾಟೀಲ್ ನಿಲ್ಲಿಸಬೇಕು. ಕನ್ನೇರಿ ಶ್ರೀಗಳು ಮಾಡಿದಂತ ಕೆಲಸಗಳೇನೈತಂದ್ರ ಅವ್ರಿಗೆ 1-2 ದಿವಸ ಹೇಳಿದ್ರು ಕೂಡ ಮುಗಿಲಾರ್ದಂಥದ್ದು. ಇವತ್ತಿನ ದಿವಸ ಕನ್ನೇರಿ ಶ್ರೀಗಳಾಗಿರ್ತಕ್ಕಂಥ ಆದಿಸಿದ್ದೇಶ್ವರ ಶ್ರೀಗಳನ್ನ ನಿರ್ಬಂಧನೆ ಇರತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಸಲುವಾಗಿ ಹಿಂದೂ ಜನಜಾಗರಣ ವೇದಿಕೆ ಹಾಗೂ ಶ್ರೀರಾಮ್ ಸೇನೆ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಹಲವು ಜಗನ್ಮೋದಿಗಳ ಎಲ್ಲರಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಧರ್ಮದ ಜಾಗೃತಿಯನ್ನ ಜನರಲ್ಲಿ ಮೂಡಿಸಬೇಕು, ಶಾಂತಿಯನ್ನ ಕಾಪಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಧರ್ಮದ ಹೆಸರಿನ ಮೇಲೆ ಜನಜಾಗೃತಿಗೊಳಿಸತಕ್ಕಂಥವ್ರ ಮೇಲೆ ನಿರ್ಬಂಧ ಹೇರುತ್ತಿರ್ತಕ್ಕಂಥದ್ದು ಇದು ಖಂಡನೀಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕಂದ್ರೆ ಎಲ್ಲ ಧರ್ಮೀಯರನ್ನ ಜನಜಾಗೃತಿಗೊಳಿಸಬೇಕು ಅನ್ನೋದೇ ಅವರ ಮೂಲ ಉದ್ದೇಶ. ಧನ್ಯವಾದ. ವಿಷಯ ಏನಪ್ಪಾ ಅಂತಂದ್ರೆ ಇವತ್ತ ನಾವು ಎದುರಿಸಿದಲ್ಲಿ ಒಬ್ಬ ರಾಷ್ಟ್ರೀಯ ಸನಾತನ ಹಿಂದೂ ಧರ್ಮದ ಯೋಜನೆ ಅಂತ ಸ್ವಾಮೀಜಿ ಪರ ಸೇರಿದ್ವಿ. ಸಹಿ ಸಂಗ್ರಹ ಅಭಿಯಾನ ಹಾಗೂ ಪ್ರತಿಭಟನೆ. ಸಹಿ ಸಂಗ್ರಹ ಆಗಿತ್ತು, ಜೀವಸಂಗ್ರಹ ಆಗಿತ್ತು. ಸೇರಿದ್ರು ಬಾಳ ಒಂದ್ 2 ದಿನ ಸೇರಿದ್ರು. ನಾವು ನಮ್ಮ ಹಿಂದೂಗಳ ಗೊತ್ತಾಗಿಲ್ಲ. ನಮ್ಮ ಕುಂಕರ ಹಿಂದೂ ಸಮಾಜ ಹೆಂಗಪ್ಪ ಅಂತಂದ್ರ ಇವ್ರಿಗೆ ಕಡಿಮೆ ಬರ್ಬೇಕು ಬಿಡಾಕ ಬರೀ ಅಂತ ಹೇಳಿ ಏನ್ ಮಾಡಬೇಕು. ನಾವು ಇಲ್ಲಿ ಎದು ಸೇರಿದ್ರು ಯಾರು ಗೊತ್ತಿಲ್ಲ. ಹೊಗಳ ಸೇರಿ ಅಂತ ಹೇಳಿ ಯಾರು ಸೇರಿಲ್ಲ. ಇಷ್ಟ ಸೇರಿದ್ರು ವಿಷಯ ಏನಪ್ಪ ಅಂತಂದ್ರೆ ಈ ಸರ್ಕಾರವನ್ನು ಎಚ್ಚರಿಕೆ ಕೊಡ್ತೀವಿ. ಏನಪ್ಪಾ ಅಂತಂದ್ರೆ ಈಗ ಯಾರ ಮೇಲೆ ಪ್ರತಿಭಟನೆಯನ್ನ ಮಾಡಿಸುವ ಮುಖಾಂತರ ಸಮಾಜಕ್ಕೆ ಎಚ್ಚರ ಮಾಡುವಂತ ಕೆಲಸ ಆಗಬೇಕು. ಬಂಧುಗಳೇ, ನಾವೇ ಇವತ್ತು ಭ್ರಷ್ಟರಾಗಿ ಈ ಭ್ರಷ್ಟ ಸರ್ಕಾರಕ್ಕೆ ವೋಟ್ ಹಾಕಿದಂತವ್ರು ಇವತ್ತು ನಮ್ಮನ್ನ ನಡೆಸ್ಕೊಳ್ತಕ್ಕಂಥ ಈ ರಾಜಕಾರಣಿಗಳು ನೋಡಿದ್ರೆ ಒಂದು ಕಡೆ ಭಯೋತ್ಪಾದಕರನ್ನ ಹೋಲಿಸ್ತಾ ಅವರಿಗೆ ಜೈಲುಗಳಲ್ಲಿ ಮೊಬೈಲ್ಗಳನ್ನು, ಇಂಟರ್ನೆಟ್ ಕಲೆಕ್ಷನ್ಗಳನ್ನು ಕೊಡ್ತಾ ಒಂದು ಕಡೆ ಹೋಗುತ್ತೆ. ಇದೇ ಪರಕ್ಕನ ಅಗ್ರಹಾರ ಜೈಲಿನಲ್ಲಿ. ಆದರೆ ನ್ಯಾಯದ ಪರವಾಗಿ, ಗೋಮಾತೆಯ ಪರವಾಗಿ, ನ್ಯಾಯಯುತವಾದ ಕೃಷಿಯ ಪರವಾಗಿ ಇವತ್ತು ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ರಾಷ್ಟ್ರ ಸಂತರನ್ನ ನಿರ್ಬಂಧಿಸ್ತಾ ಹೋಗ್ತಾ ಇದೆ ಬಂಧುಗಳೇ. ಇವತ್ತು ಮೊದಲು 2 ಜಿಲ್ಲೆಗಳಲ್ಲಿ ನಿರ್ಬಂಧ ಮಾಡಿದ್ರು. ಈಗ ಧಾರವಾಡ ಜಿಲ್ಲೆ 3 ಜಿಲ್ಲೆಗಳಲ್ಲಿ ನಿರ್ಬಂಧ ಮಾಡಿದ್ರು. ಆದ್ರೆ ಸರ್ಕಾರಕ್ಕೆ ನಾವು ಎಚ್ಚರ ಕೊಡ್ತೇವೆ, ಇದು ಬಹಳ ದಿನ ನಡೆಯುವುದಿಲ್ಲ ನಿಮ್ಮ ನಾಟಕ. ಇವತ್ತಿನ ನಾಳೆ ಸತ್ಯದ ಅರಿವು
ಇಲ್ಲ ಇದು. ಇದಂತೂ ನ್ಯಾಯಯುತವಾದಂತ ಸರ್ಕಾರ ಅಲ್ಲವೇ ಅಲ್ಲ ಬಂಧುಗಳೇ. ಇನ್ನೂ ಬಹಳ ಜನಗಳಿದ್ದಾರೆ, ನಾಯಕರಿದ್ದಾರೆ ಮಾತಾಡೋರು. ಅದಕ್ಕೆ ಈ ಎರಡು ಮಾತುಗಳನ್ನ ನನ್ನ ಇವತ್ತಿನ ಪರಿಸ್ಥಿತಿ ಏನ್ ಬಂದಿರ್ತದೆ ಅಂದ್ರೆ ಈ ಒಂದು ರಾಜಕಾರಣಗಳ ವ್ಯವಸ್ಥೆಯಿಂದ ಹಿಂದುತ್ವಕ್ಕೆ ಬಂದಿರ್ತದ. ಹಿಂದುತ್ವದಿಂದ ರಾಜಕಾರಣ ಅಥವಾ ರಾಜಕಾರಣದಿಂದ ಹಿಂದುತ್ವ ಅಲ್ಲ. ರಾಜಕಾರಣ ಇದ್ರೆ ಧರ್ಮ ಉಳಿಯಾಗಿಲ್ಲ. ಇವತ್ತು ಧರ್ಮ ಇದ್ರೆ ರಾಜಕಾರಣ ಉಳಿಯುತ್ತ. ಇವತ್ತು ಕನೇರಿ ಮಠದ ಶ್ರೀಗಳಿಗೆ ಯಾರು ವಿರೋಧವಾಗಿ ಅವ್ರಿಗೆ ನಿರ್ಬಂಧ ಹೇಳ್ತಾ ಇದ್ರಿ. ಎಲ್ಲರಿಗೂ ಒಂದು ಕರೆಯನ್ನ ಕೊಡ್ತೀನಿ. ಒಂದು ಸಾರಿ ನೀವು ಕನೇರಿ ಮಠಕ್ಕೆ ಹೋಗಿ ನೋಡ್ರಿ. ಅಲ್ಲಿ ಮಾಡ್ತಾ ಇರುವಂತಹ ಸಾಮಾಜಿಕ ಕಾರ್ಯ, ರೈತರ ಪರವಾಗಿ ಆಹಾರ ಪದ್ಧತಿ ಏನ್ ಮಾಡ್ತಾ ಇದಾರೆ, ಸನಾತನ ಧರ್ಮವನ್ನು ಏರ್ಪಡಿಸ್ತಾ ಇದಾರೆ. ಈ ಧರ್ಮಗಳು ಬಂದು ತನ್ನ ತಿಂತಾ ಇದಾವೆ ಅಂತಂದ್ರೆ ಧರ್ಮದ ಸಂಸ್ಕೃತಿಯನ್ನು ಯಾವ ರೀತಿ ಕಾಪಾಡ್ತಾ ಇದಾರೆ ನೋಡಿದ್ರೆ ನಿಮ್ಮನ್ನು ನಾಚಿಕೆ ಪಡ್ತಾರೆ. ಅಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರಿ. ಹೆಂಗ್ ನಿರ್ಬಂಧ ಹಾಕಿದ್ರಿ ನೀವು ಶ್ರೀಗಳನ್ನ? ಕರ್ನಾಟಕದ ಪ್ರತಿಯೊಂದು ಹೃದಯಗಳ, ಹಿಂದೂ ಹೃದಯಗಳ ಮನದಲ್ಲಿ ಇದೆ ಇವತ್ತು ಕನೇರಿ ಮಠದ ಶ್ರೀಗಳ ಪರವಾಗಿ, ನ್ಯಾಯಯುತ ಕೃಷಿಯ ಪರವಾಗಿ, ಗೋವಿನ ರಕ್ಷಣೆಯ ಹಿನ್ನೆಲೆಯಲ್ಲಿ ಜೀವಿಸ್ತಾ ಇರತಕ್ಕಂಥ ನಮ್ಮ ದೇಶದ ರಾಷ್ಟ್ರ ಸಂತರು ಪರಮಪೂಜ್ಯ ಕಾಡಸಿದ್ದೇಶ್ವರ ಅಪ್ಪಾಜಿಯವರ ನಿರ್ಬಂಧದ ಹಿನ್ನೆಲೆಯಲ್ಲಿ ನಾವೆಲ್ಲ ಇವತ್ತಿಗೆ ಪ್ರತಿಭಟಿಸ್ತಾ ಇದ್ದೇವೆ. ಬಂಧುಗಳೇ, ಈ ಸರ್ಕಾರಗಳು ಏನ್ ತಿಳ್ಕೊಂಡಾರೋ ಮಹಾತ್ಮರಿಗೆ ಗೊತ್ತಿಲ್ಲ. ಮಹಾತ್ಮರಂದ್ರೆ ಆದ್ರೆ ಮಹಾತ್ಮರ ಶಕ್ತಿ ಏನು ಅನ್ನುವಂಥದ್ದು ಇವತ್ತಿನ ಈ ಹಿಂದೂ ಸಮಾಜ ಜಾಗೃತಗೊಳ್ಳಬೇಕು. ಮತ್ತೆ ಈ ಹಿಂದೂ ಸಮಾಜ ಮುಂದಿನ ದಿನಗಳಲ್ಲಿ ಸರಿಯಾದ ಉತ್ತರವನ್ನ ಸರ್ಕಾರಕ್ಕೆ ಕೊಡಬೇಕು. ಈ ಸರ್ಕಾರಗಳಂತೂ ಎಚ್ಚರ ಆಗುದೇ ಇಲ್ಲ. ನಾವು ಎಷ್ಟೇ ಎಚ್ಚರ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಇದು ಎಚ್ಚರ ಆಗುವುದಿಲ್ಲ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಪ್ರತಿಯೊಂದು ಜಿಲ್ಲೆಗಳಲ್ಲಿ, ಪ್ರತಿಯೊಂದು ತಾಲೂಕುಗಳಲ್ಲಿ ನಾವು ಇದೇ ರೀತಿ ಪ್ರತಿಭಟನೆಯನ್ನ ಮಾಡಿಸುವ ಮುಖಾಂತರ ಸಮಾಜಕ್ಕೆ ಎಚ್ಚರ ಮಾಡುವಂತ ಕೆಲಸ ಆಗಬೇಕು. ಬಂಧುಗಳೇ, ನಾವೇ ಇವತ್ತು ಭ್ರಷ್ಟರಾಗಿ ಈ ಭ್ರಷ್ಟ ಸರ್ಕಾರಕ್ಕೆ ಓಟ್ ಹಾಕಿದಂತವರು ಇವತ್ತು ನಮ್ಮನ್ನ ನಡೆಸ್ಕೊಳ್ತಕ್ಕಂಥ ಈ ರಾಜಕಾರಣಿಗಳನ್ನು ನೋಡಿದ್ರೆ ಒಂದು ಕಡೆ ಭಯೋತ್ಪಾದಕರನ್ನ ಹೋಲಿಸ್ತಾ ಅವರಿಗೆ ಜೈಲುಗಳಲ್ಲಿ ಮೊಬೈಲ್ಗಳನ್ನು, ಇಂಟರ್ನೆಟ್ ಕಲೆಕ್ಷನ್ಗಳನ್ನ ಕೊಡ್ತಾ ಒಂದು ಕಡೆ ಹೋಗಿದೆ. ಇದೇ ಪರಪ್ಪನಾಗರ ಜೈಲಿನಲ್ಲಿ. ಆದರೆ ನ್ಯಾಯದ ಪರವಾಗಿ, ಗೋಮಾತೆಯ ಪರವಾಗಿ, ನ್ಯಾಯಯುತವಾದ ಕೃಷಿಯ ಪರವಾಗಿ ಇವತ್ತು ಕೆಲಸ ಮಾಡ್ತಾ ಇರತಕ್ಕಂಥ ನಮ್ಮ ರಾಷ್ಟ್ರ ಸಂತರನ್ನ ನಿರ್ಬಂಧಿಸ್ತಾ 2 ಜಿಲ್ಲೆಗಳಲ್ಲಿ ನಿರ್ಬಂಧ ಮಾಡಿದ್ರು. ಈಗ ಧಾರವಾಡ ಜಿಲ್ಲೆ 3 ಜಿಲ್ಲೆಗಳಲ್ಲಿ ನಿರ್ಬಂಧ ಮಾಡಿದ್ರು. ಆದ್ರೆ ಸರ್ಕಾರಕ್ಕೆ ನಾವು ಎಚ್ಚರ ಮಾಡ್ತೇವೆ, ಇದು ಬಹಳ ದಿನ ನಡೆಯುವುದಿಲ್ಲ ನಿಮ್ಮ ನಾಟಕ. ಇವತ್ತಿಲ್ಲ ನಾಳೆ ಸತ್ಯದ ಅರಿವು ಜನರಿಗೆ ಆಗೇ ಆಗುತ್ತೆ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಬಂಧುಗಳೇ, ನಮ್ಮ ಧರ್ಮದ ದೇವಾನು ದೇವತೆಗಳಿಗೆ, ನಮ್ಮ ಸಂಸ್ಕೃತಿಗೆ, ನಮ್ಮ ಸಂಸ್ಕಾರಕ್ಕೆ ವರ್ಷಗಟ್ಟಲೆ ಬೈಕೋತ ಅಡ್ಡಾಡಿದ್ರು. ಅಂತ ಊಟಾಟಿಕೆಯ ಕಾವಿಧಾರಿಗಳಿಗೆ ಸರ್ಕಾರ ಪದ್ಮವಿಭೂಷಣ ಕೊಡುತ್ತೆ ಬಂಧುಗಳೇ. ಆದ್ರೆ ನಿಜವಾಗ್ಲೂ ರಾಷ್ಟ್ರದ ಪರವಾಗಿ, ಹಿಂದುತ್ವದ ಪರವಾಗಿ, ಗೋಮಾತೆಯ ಪರವಾಗಿ ಕೆಲಸ ಮಾಡತಕ್ಕಂತ ಶ್ರೀಗಳಿಗೆ ಇವತ್ತು ಬಂಧನ ಹೇಳ್ತಾ ಇದೆ. ಇದು ಮೊಹಮ್ಮದ್ ಗಜನಿಯ ಸರ್ಕಾರವೋ ಅಥವಾ ಅಕ್ಬರನ ಸರ್ಕಾರವೋ ಗೊತ್ತಾಗ್ತಾ ಇಲ್ಲ. ಇದಂತೂ ನ್ಯಾಯಯುತವಾದಂತ ಸರ್ಕಾರ ಅಲ್ಲವೇ ಅಲ್ಲ ಬಂಧುಗಳೇ. ಇನ್ನೂ ಬಹಳ ಜನಗಳಿದ್ದಾರೆ, ನಾಯಕರಿದ್ದಾರೆ ಮಾತಾಡೋರು. ಅದಕ್ಕೆ ಈ 2 ಮಾತುಗಳನ್ನ ನನ್ನ ಗುರುಗಳ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ. ಹರಿ ಓಂ ತತ್ಸತ್. ನಡೆಸಿಕೊಂಡು ಸಮಾಜಕ್ಕಾಗಿ ತನ್ನನ್ನು ತಮ್ಮ ಸಮರ್ಪಿಸಿಕೊಂಡಂತ ಸಂತನ ಆದರ್ಶವೇ ವೇದದ ಸಾರ ಅಂತ ಮಹಾತ್ಮರೆಲ್ಲ ಹೇಳ್ತಾರೆ. ಆ ದೃಷ್ಟಿಯೊಳಗ ಸರ್ಕಾರಕ್ಕೆ ಎಚ್ಚರಿಕೆ ಹೇಳುವಂತಾಗಬೇಕು, ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು. ಅದಕ್ಕಾಗಿ ನಾವು ತಹಸೀಲ್ದಾರ್ ಮೂಲಕ ರಾಜ್ಯಪಾಲರಿಗೆ ಒಂದು ಆದೇಶವನ್ನು ಕೊಡ್ತಾ ಇದ್ದೇವೆ. ಆ ಸರ್ಕಾರಕ್ಕೆ ಕಿವಿ ಹಿಂಡಿ ಸಂತರ ನಿರ್ಬಂಧವನ್ನು ಹಿಂತಕ್ಕೊಂಡು ಒಬ್ಬ ಶ್ರೇಷ್ಠ ಸಂತನನ್ನು ಅವಮಾನಿಸುವುದು ಇಡೀ ಹಿಂದೂ ಸಮಾಜಕ್ಕೆ ಅವಮಾನ ಅನ್ನುವಂಥದ್ದನ್ನ ಸರ್ಕಾರಕ್ಕೆ ಚೀಮಾರಿ ಹಾಕ್ಬೇಕು. ಜೊತೆಗೆ ನಮ್ಮ ಸಮಾಜದ ಎತ್ತರ ಆಗ್ಬೇಕು. ನಾವು ಬರೇ ನಮ್ಮ ಜಾತಿ, ನಮ್ಮ ಕುಲ ಇದನ್ನ ನೋಡ್ಕೊಂಡು ಹೊಡ್ಯಾಕತ್ತೀವಿ. ಹಂಗಾಗಬಾರ್ದು. ನಾವೆಲ್ಲ ಹಿಂದೂಗಳು, ನಾವೆಲ್ಲ ಬಂದು ತಿಳ್ಕೊಡ್ರಿ. ಜಗತ್ತಿನಾಗ ಏನಾರ ಶಾಂತಿ ನಿರ್ಮಾಣ ಆಗ್ಬೇಕಾಗಿದ್ರ, ಸಮಾನತೆ ಇರ್ಬೇಕಾಗಿದ್ರ, ಜಾತ್ಯತೀತತೆ ಆದಂತ ವಿಶಾಲ ಮನೋಭಾವ ಉಳಿಬೇಕಾಗಿದ್ರ ಅದು ಹಿಂದೂ ಸಮಾಜ ಇದ್ರೆ ಮಾತ್ರ ಸಾಧ್ಯ ಹೊರತು
ಬೇರೆ ಯಾವ ಸಮಾಜದಿಂದಲೂ ಸಾಧ್ಯ ಇಲ್ಲ. ನಮ್ಮಲ್ಲಿ ಸ್ವಾಭಾವಿಕವಾಗಿ ರಕ್ತದೊಳಗೆ ಇರ್ತದೆ. ಇವನಾರವ 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 ಎಂದೆನಿಸಿದರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮ ಮನೆಯ ಮಗ ಎಂದೆನಿಸಯ್ಯ ಅಂತ ನಮ್ಮ ಶರಣರು ಉಪನಿಷತ್ತುಗಳು ಎಲ್ಲರೂ ಹೇಳ್ಕೊತ ಮೊದಲು ನಾವು ಅದನ್ನ ಬೋಧನೆ ಮಾಡ್ತೀವಿ. ನಾವು ಜೇಲಕರ್ತ ದೇಶದೊಳಗೆ ದಂಗೆ ಎಬ್ಬಿಸು ಕಾರ್ಯವನ್ನು ಮಾಡೋರಾಗಿದ್ರೆ ಅಲ್ಲೆಲ್ಲೆಲ್ಲೆಲ್ಲ ಬಾಂಬೆ ಫ್ಯಾಕ್ಟರಿ ತಯಾರು ಮಾಡ್ತಿದ್ದೀವಿ ಸಂತರು. ನಮ್ಮ ಜಾತಿಯವರಲ್ಲ, ನಾವು ಜಗತ್ತಿಗೆ ಶಾಂತಿಯನ್ನು ಕೊಡೋರು. ಶಾಂತಿಯನ್ನು ಕೊಡ್ತಕ್ಕಂಥವ್ರಿಗೆ ನಿರ್ಬಂಧ ಹೇಳಕತ್ತಾರ ಜಗತ್ತು ಅಶಾಂತ ಆಗಲಿ ಅಂತ ಇವ್ರ ಉದ್ದೇಶ. ಆ ದೃಷ್ಟಿಯೊಳಗ ಸನಾತನ ಸಂಸ್ಕೃತಿ ಇಡೀ ಭಾರತೀಯರೆಲ್ಲರೂ ಒಗ್ಗಟ್ಟಾಗಬೇಕಾಗೈತಿ, ಭಾರತವನ್ನ ಶಾಂತವಾಗಿ ಇಡಬೇಕಾಗೈತಿ. ಅದಕ್ಕೆ ಬರೀ ಸರ್ಕಾರಕ್ಕೆ ಚೀಮಾರಿ ಹಾಕಿರಾಗುದಿಲ್ಲ, ನಮ್ಮ ಸಮಾಜವು ಎಚ್ಚರ ಆಗಬೇಕು. ಮನೆ ಒಳಗ ನಾವೆಲ್ಲ ಎಚ್ಚರ ಆಗಬೇಕು, ಒಗ್ಗಟ್ಟಾಗಬೇಕು, ಒಂದಾಗಿರ್ಬೇಕು. ಅಂದಾಗ ಇದು ಸಾಂಕೇತಿಕ ರಾಜ್ಯಪಾಲರಿಗೆ ಮನವಿ ಕೊಡೋದಾಗ್ಲಿ, ನೀವೇನೋ ಒಂದು ಆಜ್ಞೆ ಮಾಡೋದಾಗ್ಲಿ, ಆದ್ರೆ ಸಮಾಜ ಎಚ್ಚರಗೊಳ್ಳಬಹುದು. ಇಂಥ ದುಷ್ಟ ಶಕ್ತಿಗಳನ್ನ ಮ್ಯಾಗ ಆಕ್ರಮಣ ಮಾಡ್ತಾ ಇರ್ತಾವ. ಅದಕ್ಕೆ ನಾವೆಲ್ಲ ಎಚ್ಚರ ಆಗಬೇಕು. ಆ ದೃಷ್ಟಿಯೊಳಗ ಸಂತ ಮಹಾತ್ಮರ ಅವಮಾನವನ್ನ ಸರ್ಕಾರ ಕ್ಷಮಾಪಣೆ ಕೇಳಿ ಅದ್ರ ಹಿಂತಲ್ಕೋಬೇಕಂತ ಹೇಳಿ ಅವ್ರಿಗೆ ಒಂದು ಆಜ್ಞೆ ಮಾಡ್ತಾ ಇನ್ನು ಪೂಜ್ಯರ ಮಾತಾಡೋದಾರ ಅವ್ರಿಗೆ ಅವಕಾಶ ಕೊಡುವ ಅಂತ ಹೇಳಿ ನಾನು ಯಾರು ಮಾತನ್ನು ಮುಗಿಸ್ತೇನೆ. ಭಾರತ್ ವೀರೇಶ್ ಬೆಣಚಿನ ಮರಡಿಮಠ, TV20 ಕನ್ನಡ, ರಾಮದುರ್ಗ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.